ನಮ್ ಕಲಬುರ್ಗಿ ಮಂದಿಗೆ ಶ್ರಾವಣ ಮಾಸ ಬಂತಪ್ಪ ಅಂತಂದ್ರ ಒಂದ್ ತಿಂಗಳ ಹಬ್ಬದ ವಾತಾವರಣ ನೋಡ್ರಿ. ಯಾವ್ದೇ ತರದ ಮಾಂಸಾಹಾರ ಸೇವಿಸಲ್ಲ. ಬಹಳ ಜನ ಮುಂಜಾನೆ 4-5ಕ್ಕೆ ಎದ್ದು ಅಪ್ಪನ ಗುಡಿಗೆ ನಡ್ಕೊಂಡು ಹೋಗ್ತಾರ. ಪ್ರವಚನ, ಲಿಂಗಾಭಿಷೇಕ ಮತ್ ದಾಸೋಹದಾಗ ಪ್ರತಿನಿತ್ಯ ಪ್ರಸಾದ ಇರ್ತದ. ನಡುವಿನ ಸೋಮವಾರ ಬಂತಪ್ಪ ಅಂತಂದ್ರ ಇಡೀ ನಮ್ ಕಲಬುರ್ಗಿ ಡಿಸ್ಟಿಕ್ಗೆ ಶಾಲಾ ಕಾಲೇಜುಗಳು ರಜೆ ಇರ್ತಾವ. ಹಂಗೆ ನಡುವಿನ ಸೋಮವಾರ ಅಪ್ಪನ ದಾಸೋಹ ಒಳಗ 5,000 kg ಅಷ್ಟು ತುಪ್ಪದ ಸಜ್ಜಕ್ ಮಾಡ್ತಾರ. 5,000 kg ತುಪ್ಪದ ಸಜ್ಜಕ್ ಮಾಡೋದು ವರ್ಷದಾಗ 3 ಸರ್ತಿ. ಒಂದು ಅಪ್ಪನ್ ಜಾತ್ರೆ ಟೈಮಿಗೆ, 2ನೇದು ನಡುವಿನ ಸೋಮವಾರ ಮತ್ತು 3ನೇದು ದೊಡ್ಡಪ್ಪ ಅಪ್ಪ ಅವರು ಪುಣ್ಯತಿಥಿ ದಿನ. ಹಂಗೆ ಇದಕ್ ಬಿಟ್ಟು ಕೂಡ ಬೇರೆ ದಿನ ಪ್ರತಿನಿತ್ಯ ದಾಸೋಹ ಇರ್ತದ. ಬಹಳಷ್ಟು ಜನ ಹಳ್ಳಿಗಳಿಂದ ನಡ್ಕೊಂಡು ಬಂದು ಶ್ರೀ ಶರಣಬಸವೇಶ್ವರ ಅವ್ರದ್ದು ದರ್ಶನ ಪಡ್ಕೊಂತಾರ. ನಡುವಿನ ಸೋಮವಾರ ಸಜ್ಜಕ್ ಜೊತೆಗೆ ಹೋಳಿಗೆ, ಅನ್ನ, ಸಾಂಬಾರ್, ಚಪಾತಿ ಕೂಡ ಇರ್ತದ. ಲಕ್ಷಾಂತರ ಜನರು ಬಂದು ಇಲ್ಲಿ ದಾಸೋಹದಾಗ ಊಟ ಮಾಡ್ತಾರ. ನಡುವಿನ ಸೋಮವಾರ ಒಂದೇ ದಿನ 50 ಕ್ವಿಂಟಲ್ ಅಷ್ಟು ಅನ್ನ ತಯಾರು ಮಾಡ್ತಾರ. ನಮ್ಮ ಉತ್ತರ ಕರ್ನಾಟಕದಾಗೆ ಶರಣ ಬಸವೇಶ್ವರ ದಾಸೋಹ ಮನೆ ಮೊದಲನೇ ಸ್ಥಾನದಾಗ ಇರ್ತದ. ಇಂತ ಶರಣರ ನಾಡಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು. ನಮ್ ಕಲಬುರ್ಗಿ ಬಿಟ್ಟು ಬೇರೆ ಕಡೆದವ್ರು ಯಾರಾದ್ರೂ ಈ ರೀಲ್ ನೋಡ್ಲಕತ್ತಿದ್ರಂದ್ರ ಒಂದ್ ಸಲ ಆದ್ರೂ ನಮ್ ಕಲಬುರ್ಗಿ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನಕ್ ಬಂದು ದೇವ್ರದ್ದು ಆಶೀರ್ವಾದ ತಗೊಂಡು ದಾಸೋಹದಾಗ ಒಂದ್ಸಲ ಊಟ ಮಾಡಿ ನೋಡ್ರಿ. 3ನೇ ಸೋಮವಾರದಂದು ಬರೀ ನಮ್ ಕಲಬುರ್ಗಿ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇಂದ ಕೂಡ ಭಕ್ತಾದಿಗಳು ಬರ್ತಾರ. Download ShareChat.